ನಮಸ್ತೆ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಎಲ್ಲರ ಕಣ್ಣು ಇರೋದು ವಿಧಾನಸೌಧದ ಕಡೆಗೆ. ಯಾಕಂದ್ರೆ ಸದ್ಯದಲ್ಲೇ ರಾಜ್ಯ ಸರ್ಕಾರದಲ್ಲಿ ಒಂದು ದೊಡ್ಡ ಸರ್ಜರಿ ನಡೆಯುತ್ತೆ ಅನ್ನೋ ಮಾತುಗಳು ಜೋರಾಗಿ ಕೇಳಿಬರ್ತಾ ಇದೆ. ಯಾರು ಮಂತ್ರಿ ಆಗ್ತಾರೆ, ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ, ಅಷ್ಟೇ ಯಾಕೆ ರಾಜ್ಯದ ಮುಖ್ಯಮಂತ್ರಿಗಳೇ ಬದಲಾಗ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಹೈಕಮಾಂಡ್ ಮಟ್ಟದಲ್ಲಿ ಉತ್ತರ ರೆಡಿ ಆಗ್ತಿದೆ ಅಂತ ಕಾಣಿಸ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಭಾವ್ಯ ಹೊಸ ಸಚಿವರ ಪಟ್ಟಿ ಮತ್ತು ಸಂಪುಟದಿಂದ ಹೊರ ಹೋಗೋರು ಯಾರು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದು 1 ಅಥವಾ 1.5 ವರ್ಷ ಕಳೆದ ಮೇಲೆ ಸಂಪುಟ ಬದಲಾವಣೆ ಮಾಡೋದು ಸಹಜ. ಆದರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ಬಹಳ ಮುಖ್ಯ ಆಗಿದೆ. ಯಾಕಂದರೆ ಬಹಳಷ್ಟು ಹಿರಿಯ ಶಾಸಕರು ನಮಗೂ ಮಂತ್ರಿ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಮೂಲಗಳ ಪ್ರಕಾರ ಈಗಿರೋ ಸಚಿವರಲ್ಲಿ ಸುಮಾರು 10ರಿಂದ 12 ಜನರನ್ನ ಕೈಬಿಟ್ಟು ಅವರ ಜಾಗಕ್ಕೆ ಹೊಸಬರಿಗೆ ಅಥವಾ ಹಿರಿಯರಿಗೆ ಅವಕಾಶ ನೀಡೋ ಪ್ಲಾನ್ ನಡೀತಾ ಇದೆ. ಹೈಕಮಾಂಡ್ ಕೂಡ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಸಚಿವರನ್ನ ಫಿಲ್ಟರ್ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಈಗ ಅತಿ ದೊಡ್ಡ ಕುತೂಹಲ ಏನಪ್ಪಾ ಅಂದ್ರೆ, ಹೊಸದಾಗಿ ಸಚಿವ ಸಂಪುಟಕ್ಕೆ ಸೇರ್ತಾ ಇರೋ ಸಚಿವರು ಯಾರ್ಯಾರು ಅನ್ನೋದು. ಇನ್ನು ಅಧಿಕೃತ ಪಟ್ಟಿ ಬಂದಿಲ್ಲ ಆದ್ರೂ ರಾಜಕೀಯ ಪಡಸಾಲೆಯಲ್ಲಿ ಕೆಲವು ಹೆಸರುಗಳು ಬಲವಾಗಿ ಕೇಳಿಬರ್ತಾ ಇದೆ. ಹಾಗಾದ್ರೆ ಆ ಸಂಭಾವ್ಯ ಹೊಸ ಮುಖಗಳು ಯಾರ್ಯಾರು ಅಂತ ನೋಡೋದಾದ್ರೆ, ಹಿರಿಯ ನಾಯಕರಾದ ಆರ್.ವಿ. ದೇಶಪಾಂಡೆ, ಟಿ.ಬಿ. ಜಯಚಂದ್ರ ಅವರಂತಹ ಅನುಭವಿಗಳಿಗೆ ಸ್ಥಾನ ಸಿಗೋ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಯುವ ನಾಯಕರಾದ ಬಿ.ಕೆ. ಹರಿಪ್ರಸಾದ್ ಅಥವಾ ಲಕ್ಷ್ಮಣ್ ಸವದಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಹಾಗೆ ಇನ್ನು ಕೆಲವರು ಯಾರ್ಯಾರಪ್ಪ ಅಂದರೆ, ಲೇಔಟ್ ಕೃಷ್ಣಪ್ಪ, ರೂಪಕಲಾ, ಯು.ಟಿ. ಖಾದರ್ ಅವರು, ಆರ್.ವಿ. ದೇಶಪಾಂಡೆ, ಅಜಯ್ ಧರ್ಮಸಿಂಗ್, ಶಿವಲಿಂಗೇಗೌಡರು, ಯಶವಂತರಾಯ ಪಾಟೀಲ್, ಯತೀಂದ್ರ ಸಿದ್ದರಾಮಯ್ಯನವರು, ನರೇಂದ್ರ ಸ್ವಾಮಿ, ಬಸವರಾಜ ರಾಯರೆಡ್ಡಿ, ನಾಗೇಂದ್ರ, ತನ್ವೀರ್ ಸೇಠ್. ಜೊತೆಗೆ ಹಳೆ ಮೈಸೂರು ಭಾಗ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಸಮುದಾಯಗಳ ಸಮತೋಲನ ಕಾಪಾಡಲು ಹೊಸಬರಿಗೆ ಆದ್ಯತೆ ನೀಡಲೂಬಹುದು. ಹಾಗಾದರೆ ಯಾರಿಗೆ ಗೇಟ್ ಪಾಸ್, ಇವರೆಲ್ಲ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ನೋಡೋದಾದರೆ, ಆಲ್ರೆಡಿ ಇರೋರಲ್ಲಿ ಯಾರು ಹೊರಗಡೆ ಹೋಗಲೇಬೇಕಲ್ಲ. ಹಾಗೆ ಯಾರು ಹೋಗ್ತಾರೆ ಅಂತ ನೋಡೋದಾದರೆ, ಯಾವ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆಯೋ ಅಥವಾ ಯಾರು ಇಲಾಖಾ ಕೆಲಸದಲ್ಲಿ ಹಿಂದೆ ಬಿದ್ದಿದ್ದಾರೋ ಅಂಥವರಿಗೆ ಹೈಕಮಾಂಡ್ ಕೆಂಪು ಬಾವುಟ ತೋರಿಸೋದು ಗ್ಯಾರಂಟಿ. ಹಾಗೆ ಸುಮಾರು 10 ಸಚಿವರ ಕುರ್ಚಿ ಅಲುಗಾಡ್ತಾ ಇದೆ ಅಂತಲೇ ಹೇಳಲಾಗ್ತಿದೆ. ಇನ್ನು ಈ ಸಚಿವ ಸಂಪುಟ ಒಂದ್ ಕಡೆ ಆದ್ರೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಅನ್ನೋ ಚರ್ಚೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಪೂರ್ಣ ಅವಧಿ ಇರ್ತಾರಾ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ತಾರಾ? ದೆಹಲಿ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಿದೆ ಅನ್ನೋದು ಸುಳ್ಳಲ್ಲ. ಒಂದು ಗುಂಪು ಸಿದ್ದರಾಮಯ್ಯ ಅವರೇ ಮುಂದುವರಿಯಲಿ ಅಂದ್ರೆ, ಮತ್ತೊಂದು ಗುಂಪು ಬದಲಾವಣೆ ಬೇಕು ಅಂತಿದೆ. ಸಂಪುಟ ಪುನರಚನೆ ಸಮಯದಲ್ಲಿ ಈ ನಾಯಕತ್ವದ ಗೊಂದಲಕ್ಕೂ ಒಂದು ಫುಲ್ ಸ್ಟಾಪ್ ಇಡೋಕೆ ಹೈಕಮಾಂಡ್ ಪ್ರಯತ್ನ ಮಾಡ್ತಾ ಇದೆ. ಅದು ಯಾವಾಗ ಆಗಬಹುದು? ಬಹುಶಃ ಈ ವರ್ಷದ ಅಂತ್ಯದೊಳಗೆ ಅಥವಾ ಬಜೆಟ್ ನಂತರ ದೊಡ್ಡ ಬದಲಾವಣೆ ನಿರೀಕ್ಷಿಸಬಹುದು. ಹಾಗಾದರೆ ಈ ಹೊಸ ಸಚಿವರ ಪ್ರಮಾಣ ವಚನ ಯಾವಾಗ? ಮೂಲಗಳ ಪ್ರಕಾರ ಹೈಕಮಾಂಡ್ ಒಪ್ಪಿಗೆ ನೀಡಿದ ತಕ್ಷಣ, ಅಂದರೆ ಮುಂದಿನ 1 ಅಥವಾ 2 ತಿಂಗಳ ಒಳಗಾಗಿ ಈ ಪ್ರಕ್ರಿಯೆ ನಡೆಯಬಹುದು. ಈಗಾಗಲೇ ಸಿಎಂ ಮತ್ತು ಡಿ.ಸಿ.ಎಂ ಅವರು ದೆಹಲಿಗೆ ಹೋಗಿ ಬಂದಿರೋದು ಈ ಅನುಮಾನವನ್ನು ಮತ್ತಷ್ಟು ಗಟ್ಟಿ ಮಾಡಿದೆ. ಹೊಸಬರಿಗೆ ಅವಕಾಶ ಕೊಟ್ಟು ಪಕ್ಷವನ್ನು ಮುಂದಿನ ಚುನಾವಣೆಗೆ ಸಜ್ಜುಗೊಳಿಸೋದು ಇವರ ಪ್ಲಾನ್. ಸೊ ವೀಕ್ಷಕರೇ, ರಾಜಕೀಯ ಅಂದಮೇಲೆ ಇಲ್ಲಿ ಯಾವುದೂ ಶಾಶ್ವತವಲ್ಲ. ಅಧಿಕಾರಕ್ಕಾಗಿ ಓಡಾಟ ಇದ್ದೇ ಇರುತ್ತೆ. ಆದರೆ ಅಂತಿಮವಾಗಿ ಜನಸಾಮಾನ್ಯರ ಕೆಲಸ ಆಗಬೇಕಷ್ಟೆ. ನಿಮ್ಗೇನನ್ಸುತ್ತೆ? ಸಚಿವರ ಪಟ್ಟಿಯಲ್ಲಿ ಯಾರಿಗೆ ಸ್ಥಾನ ಸಿಗಬೇಕು? ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕಾ ಅಥವಾ ಬದಲಾವಣೆ ಆಗಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಾಜ್ಯ ರಾಜಕೀಯದ ಪ್ರತಿ ಅಪ್ಡೇಟ್ಗಾಗಿ
ನಮ್ಮ ವಾರ್ತೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.